5,000 ಜನ ತೀರ್ಕೊಂಡಿದ್ದಾರೆ ಅನ್ನೋದನ್ನ ನೀವು ತೀರ್ಕೊಂಡ ತಕ್ಷಣ ಅಪ್ಡೇಟ್ ಮಾಡ್ಬೇಕಿತ್ತು. ಮತ್ತೆ ನೀವು ಕೊಡೋದು ಕುಟುಂಬಕ್ಕೆ, ನೀವು ಕುಟುಂಬದಲ್ಲಿ ಒಬ್ಬರಿಗೆ, ಅವರಿಗೆ ಬೇರೆಯವ್ರ ಮನೆಯಲ್ಲಿ ಇನ್ನೊಬ್ಬರಿಗೆ ಯಾರು ಹಿರಿಯ ಅವರಿಗೆ ಕೊಡ್ಬೇಕು. ನೀವೀಗ ಪ್ರತಿ ಮಹಿಳೆಯರಿಗೂ ಏನ್ ಕೊಡ್ತಾ ಇಲ್ಲ, ಕುಟುಂಬದಲ್ಲಿ ಒಬ್ಬ ಮಹಿಳೆಯರಿಗೆ ಅಂತ ನೀವು ಕೊಡ್ತಾ ಇರಬಹುದು. ಆ ಮಹಿಳೆ ಏನಾದ್ರು ಯಾರ ಹೆಸರು ಹಿರಿಯ ಮಹಿಳೆ ತೀರ್ಕೊಂಡಿದ್ರೆ ಅದ್ರ ನೆಕ್ಸ್ಟ್ ಯಾರು ಇರ್ತಾರೆ ಅವ್ರಿಗೆ ಅಲ್ಲೇನು ಅಕ್ರಮ ಏನಾಗಲ್ಲ, ಆ ಮನೆಗೆ ತಲುಪಲೇಬೇಕು, ಆ ಕುಟುಂಬಕ್ಕೆ ತಲುಪೋದು. ಅವ್ರು ಇಲ್ದೇ ಇದ್ರೆ ಅತ್ತೆ ಇಲ್ದೇ ಇದ್ರೆ ಸೊಸೈಟಿ ಸಿಗುತ್ತೆ, ಅಕ್ಕ ಇಲ್ದೇ ಇದ್ರೆ ತಂಗಿ ಸಿಗುತ್ತೆ, ಅಷ್ಟೇ ತಾನೇ. ಅದ್ರಿಂದ ವ್ಯತ್ಯಾಸ ಏನಾಗಲ್ವಲ್ಲ. ನೀವು ಅದನ್ನ ಅಪ್ಡೇಟ್ ಮಾಡಿ ಕೊಡ್ಬೇಕು. ಎಲ್ಲ ಅಪ್ಡೇಟ್ ಮಾಡ್ತಾ ಇದೀರಿ, ಎಲ್ಲಿ ಗೃಹಲಕ್ಷ್ಮಿ ಕೊಡ್ಬೇಕಾಗತ್ತೋ ಅಂತ ಹೇಳಿ BPL ಕಾರ್ಡ್ ಕೊಡೋದನ್ನು ಕಟ್ ಮಾಡಿ ನಿಲ್ಸಿದ್ರಿ ನೀವು. BPL ಕಾರ್ಡ್ ಕೊಟ್ರೆ ಗೃಹಲಕ್ಷ್ಮಿ ಕೊಡ್ಬೇಕಾಗತ್ತೆ. ಅದರಿಂದ ಅರ್ಹ ಫಲಾನುಭವಿಗಳು BPL ಕಾರ್ಡ್ ನಿಂದಲೂ ವಂಚಿತರಾಗಿದ್ದಾರೆ. ಯಾಕೆಂದ್ರೆ ನೀವು ಹೊಸ BPL ಕಾರ್ಡ್ ಕೊಡ್ತಾನೆ ಇಲ್ಲ. BPL ಕಾರ್ಡ್ ಕೊಟ್ರೆ ಗೃಹಲಕ್ಷ್ಮಿ ಕೊಡ್ಬೇಕಾಗತ್ತೆ. ಅದಕ್ಕಾಗಿ